ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಅಮೂಲ್ ಕನ್ನಡ ಫೇಸ್ಬುಕ್ ಪೇಜಲ್ಲಿ ಲೈವ್ ಕುಕಿಂಗ್ಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಸುಕಡಿ ಅಂತ ಒಂದು ಗುಜರಾತಿ ಸ್ವೀಟ್. ಇದು ಎಲ್ಲ ಸ್ಟೇಟ್ಸಲ್ಲೂ ಅವ್ರದ್ದೇ ಆದ ಒಂದು ಸ್ಪೆಷಲ್ ಸ್ವೀಟ್ಸು ಡಿಶಸ್ ಇರುತ್ತೆ. ಇದೊಂದು ಸುಕಡಿ ಅನ್ನೋದು ಒಂದು ಮೈಸೂರು ಪಾಕ್ ರೀತಿಯಲ್ಲಿ ಅವರು ಗೋಧಿ ಹಿಟ್ಟು ಹಾಕಿ ಮಾಡ್ತಾರೆ. ಇದು ಎಷ್ಟೊಂದು ದಿನ ಸ್ಟೋರ್ ಮಾಡಿ ನೀವು ತಿನ್ಬೋದು. ಮೈಸೂರು ಪಾಕ್ ಹೆಂಗಿಟ್ಟಿರ್ತೀರೋ ಒಂದು ವಾರ 10 ದಿನ ಆ ರೀತಿ ಸ್ಟೋರ್ ಮಾಡಿ ಟ್ರಾವೆಲ್ಗೆ ಎಲ್ಲ ತಗೊಂಡು ಹೋಗ್ಬೋದು. ಈಸಿನೂ. ಹಾಗೂ ರೆಸಿಪಿಯಲ್ಲಿ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಜಿಂಜರ್ ಪೌಡರ್ ಯೂಸ್ ಮಾಡ್ತೀವಿ ಇದರಲ್ಲಿ. ಇದೊಂದು ವಿಂಟರ್ ರೆಸಿಪಿ ಥರನೂ ತಿನ್ಬೋದು. ಸೊ ಸುಕಡಿ ಅನ್ನೋದು ಒಂದು ಗುಜರಾತಿ ಸ್ವೀಟ್. ಇದು ಸ್ಟಾರ್ಟ್ ಮಾಡೋಣ. ಇವತ್ತು ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ರೇಂಜ್ ಇದೆ. ಅದರಲ್ಲಿ ಅಮೂಲ್ ವೀಟ್ ಫ್ಲೋರ್ ಆರ್ಗ್ಯಾನಿಕ್ ಆಟ ಬರುತ್ತೆ, ಹಾಗೂ ಅಮೂಲ್ ಆರ್ಗ್ಯಾನಿಕ್ ಜಿಂಜರ್ ಪೌಡರ್, ಹಾಗೂ ಅಮೂಲ್ ಕೌಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ಸ್ ಎಲ್ಲಿ ಸಿಗತ್ತೆ ಅಂತಂದ್ರೆ, ನೀವು ಅಮೂಲ್ ಆ್ಯಪಿಂದ ಆದರೂ ಆರ್ಡರ್ ಮಾಡ್ಬೋದು. ಸಿಂಗಲ್ ಪ್ರಾಡಕ್ಟು ಬರುತ್ತೆ ನಿಮಗೆ. ನೋ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಏನಿರೋದಿಲ್ಲ. ಅಲ್ಲಿಂದ ಆರ್ಡರ್ ಮಾಡ್ಬೋದು. ಹಾಗೆ ನೀವು ಬ್ಯಾಂಗ್ಳೂರ್ ಮೈಸೂರಲ್ಲಿದ್ದರೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಅಮೆಝಾನ್, ಈ ರೀತಿ ಬ್ಲಿಂಕಿಟ್, ಝೆಪ್ಟೋ, ಅದರಲ್ಲಿ ಎಲ್ಲ ಪ್ರಾಡಕ್ಟ್ಸು ಈಸಿಯಾಗೇ ಸಿಗುತ್ತೆ. ಇವಾಗ ನೆಕ್ಸ್ಟ್ ಇದಕ್ಕೆ ಇನ್ನ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಇದು ನಾ ಹೇಳ್ದಂಗೆ ಅಮೂಲ್ ಆರ್ಗ್ಯಾನಿಕ್ ಆಟ, ಅಮೂಲ್ ಕೌಘಿ ಎಲ್ಲ 1 ಕಪ್ ತಗೋಬೇಕು. ಹಾಗೆ ಬೆಲ್ಲನೂ ಅದನ್ನ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಒಂಥರ ನೈಫಲ್ಲಿ ಒಂಥರ ಸ್ಕ್ರೇಪ್ ಮಾಡ್ಬೋದು. ತುಂಬ ಸಣ್ಣದಾಗಿ ಇದು ಮಾಡ್ಕೋಬೇಕಾಗುತ್ತೆ. ಇಲ್ಲ ಜಾಗ್ರಿ ಪೌಡರ್ ಸಹ ಯೂಸ್ ಮಾಡ್ಬೋದು. ಹಾಗೆ ಏಲಕ್ಕಿ ಪುಡಿ, ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ ಜಿಂಜರ್ ಪೌಡರ್, ಅಮೂಲ್ ಆರ್ಗ್ಯಾನಿಕ್ ಜಿಂಜರ್ ಪೌಡರ್. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಇವತ್ತು ನಾನು ಸುಕಡಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಶುರು ಮಾಡೋಣ. ಸೊ ಮೊದಲನೇದಾಗಿ ಇದಕ್ಕೆ 1 ಕಪ್ ಘೀ, ಎಲ್ಲಾನು 1 ಕಪ್ ತಗೊಳ್ಬೇಕಾಗುತ್ತೆ. 1 ಕಪ್ ಘೀ, 1 ಕಪ್ ಆಟ, ಹಾಗೂ 1 ಕಪ್ ಜಾಗ್ರಿ ಪೌಡರ್. ಇದು ಈಸಿಯಾಗಿ ಮನೇಲಿ, ಇದಕ್ಕೇನು ಒಂದು ಪಾಕ ಆಗ್ಲಿ ಏನೂ ಇಲ್ಲ, ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಈಗ ತೋರಿಸ್ತಾ ಇದ್ದೀನಿ. ಫಸ್ಟ್ ಘೀ ಹಾಕೊಳ್ಳೋಣ. 1 ಕಪ್ ಅಷ್ಟು. ಸೊ 1 ಕಪ್ ಘೀ ಹಾಕಿದ್ದೀನಿ. ಇದು ಬಿಸಿ ಆಗಲಿ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ನಾನು ಸವಿತಾ ಕಿರಣ್, ಬೆಂಗಳೂರಿಂದ ಸುಕಡಿ ಅಂತ ಗುಜರಾತಿ ಸ್ವೀಟ್ನ ತೋರಿಸ್ತಾ ಇದ್ದೀನಿ. ಎಲ್ಲ ಈಸಿಯಾಗಿ ಮನೆಯಲ್ಲಿ, ಯಾವ ತುಂಬಾ ದೊಡ್ಡ ಪ್ರೊಸೀಜರ್ ಇಲ್ಲ, ಬೇಗನೆ ಮಾಡ್ಕೊಳ್ಳೋಂಥ ಸ್ವೀಟ್ ಇದು. ಮೊದಲು ನಾನು ಅಮೂಲ್ ಕೌಘಿ ಹಾಕಿದ್ದೀನಿ 1 ಕಪ್ ಅಷ್ಟು. ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ನಾವು 1 ಕಪ್ ಅಷ್ಟು ಅಮೂಲ್ ಆರ್ಗ್ಯಾನಿಕ್ ಆಟ ಹಾಕಬೇಕಾಗುತ್ತೆ. ಇದು ಬಿಸಿ ಆಗಿದೆ. ಈಗ ಅಮೂಲ್ ಆರ್ಗ್ಯಾನಿಕ್ ಆಟ ಹಾಕಿದ್ದೇನೆ. ಸೊ ಸಣ್ಣ ಉರಿಯಲ್ಲಿ ನಾವು ಇದನ್ನ ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೇಗೆ ನೀವು ಬೇಸನ್ ಲಡ್ಡು ಆ ಥರ ಲಡ್ಡೂಸ್ ಮಾಡಿದಾಗ ಹೇಗೆ ನಾವು ಕಡಲೆ ಹಿಟ್ಟನ್ನ ಹೇಗೆ ನಾವು ರೋಸ್ಟ್ ಮಾಡ್ಕೋತೀವೋ, ಅದೇ ರೀತಿ ಸಣ್ಣ ಉರಿಯಲ್ಲಿ ನಾವು ಈ ಸುಕಡಿಗೆ ನಾವು ಮಾಡಬೇಕಾಗುತ್ತೆ.
ರೀಜನಲ್ ಸ್ಪೆಷಾಲಿಟೀಸ್ ಜೊತೆಗೆ ನಾವು ಯಾವತ್ತಾದ್ರೂ ಒಂದು ಬೇರೆ ಸ್ಟೇಟಿನ ಒಂದು ಕೆಲವು ಡಿಶಸ್ನ ನಾವು ಟ್ರೈ ಮಾಡ್ತಾ ಇರ್ಬೋದು. ಸೊ ಇದು ಒಂದು ಗುಜರಾತಿ ಡಿಶ್. ಇದು ನಾವು ಸುಮಾರು ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋಂಥ ಒಂದು ಸ್ವೀಟ್ ಇದು. ಸೊ ಸಣ್ಣ ಉರಿಯಲ್ಲಿ ನಾನು ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ನಾನು ವೀಟ್ ಫ್ಲೋರ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕೈ ಬಿಡದೆ ಒಂಚೂರು ಕಲಿಸ್ತಾ ಇರ್ಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಇದು ವಿಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ಹೋಮ್ ಶೆಫ್ಸ್, ಹೋಮ್ ಮೇಕರ್ಸ್ ಅವ್ರಿಗೆ ಟ್ರೈಡ್ ಅಂಡ್ ಬೆಸ್ಟ್ ಟ್ರೈಡ್ ರೆಸಿಪೀಸ್ನ ಅವ್ರು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಯಾರಿಗೆ ಲೈವ್ ನೋಡಕ್ ಆಗದೆ ಇರೋರು ಅಮೂಲ್ ಕನ್ನಡ ಫೇಸ್ಬುಕ್ ಪೇಜಲ್ಲಿ ಮತ್ತೆ ನಮ್ಮ ರೀಲ್ ಸೆಕ್ಷನ್ ಅಲ್ಲಿ ಪ್ರತಿಯೊಂದು ರೀಲ್ಸ್ನು ಸೇವ್ ಆಗಿರುತ್ತೆ, ನೀವು ಮತ್ತೆ ಹೋಗಿ ನೋಡ್ಕೋಬಹುದು. ಸೊ ಎಲ್ಲ ಅಳತೆ ಪ್ರಕಾರ ಎಲ್ಲಾನು ತೋರಿಸಿರ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಟು ದ ಮೆಥಡ್ ಆಫ್ ಮೇಕಿಂಗ್ ಎಲ್ಲಾನು ಶೇರ್ ಮಾಡಿರ್ತೀವಿ. ಸೊ ನೀವು ಇವಾಗ ನೋಡಕ್ ಆಗದೆ ಇರೋರು ಇಲ್ಲ ಮಧ್ಯದಲ್ಲಿ ಬಂದಿರೋರು ಖಂಡಿತವಾಗ್ಲೂ ನೀವು ಅಮೂಲ್ ಫೇಸ್ಬುಕ್ ಪೇಜಲ್ಲಿ ಹೋಗಿ ವಾಚ್ ಮಾಡ್ಬೋದು. ಅದು ನಾವು ಪೇಷನ್ಸ್ ಆಗಿ ಮಾಡಬೇಕಾಗತ್ತೆ. ತುಂಬಾ ಹೊತ್ತೇನಾಗೋದಿಲ್ಲ, ಸ್ವಲ್ಪ ಒಂದು 10 ಮಿನಿಟ್ಸ್ ವರೆಗೂ ಆಗತ್ತೆ. ಲೈಟ್ ಬ್ರೌನ್ ಆಗಕ್ಕಾಗತ್ತೆ. ಅವಾಗ ನಾವು ಅದು ನೆಕ್ಸ್ಟ್ ಬೆಲ್ಲನ ಹಾಕ್ಬೋದು. ಆಗ್ಲೇ ನೋಡಿ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಅಮೂಲ್ ಕೌ ಘೀ ತುಂಬಾನೇ ಅರೋಮ್ಯಾಟಿಕ್ ಆಗಿರುತ್ತೆ. ತುಪ್ಪದ ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇದು ನಾವು ಹಾಕಿರೋ ಗೋಧಿ ಹಿಟ್ಟು ಸಹ ಚೆನ್ನಾಗಿ ನಿಧಾನವಾಗಿ ಅದು ರೋಸ್ಟ್ ಆಗ್ತಾ ಇದೆ. ಸೊ ನೀವೇನೇ ಯಾವುದೇ ಮಾಡಿದ್ರು ಸಣ್ಣ ಅಥವಾ ಮೀಡಿಯಂ ಉರಿಯಲ್ಲಿ ಮಾಡಿದಾಗ ಅದು ಅದೇ ಒಂದು ಫಾಸ್ಟ್ ಆಗಿ ಕುಕಿಂಗ್ ಆಗಲ್ಲ. ಸ್ಲೋ ಕುಕಿಂಗ್, ಮೀಡಿಯಂ ಕುಕಿಂಗ್ ಮಾಡಿದಾಗ ಅದ ಫ್ಲೇವರ್ಸ್ ಕಮ್ ಔಟ್ ವೆರಿ ವೆಲ್. ಸೊ ನಾನು ತೋರಿಸ್ತಾ ಇದ್ದೀನಿ ಇವತ್ತು ಸುಕಡಿ ಅಂತ ಒಂದು ಗುಜರಾತಿ ಸ್ವೀಟ್. ತುಂಬ ಫೇಮಸ್ ಇದು, ನಾರ್ತ್ ಇಂಡಿಯನ್ ಅಲ್ಲಿ ತುಂಬಾನೇ ಫೇಮಸ್. ಎಲ್ಲ ಸ್ಟೋರ್ ಮಾಡಿಡೋಂಥ ಒಂದು ಸ್ವೀಟ್ ಇದು. ಸೊ ನಿಧಾನವಾಗಿ ಆಗ್ತಾ ಇದೆ. ಸೊ ಗೋಧಿ ಹಿಟ್ಟು ಬರೀ ಚಪಾತಿ ಅಂತ ಅಲ್ಲ, ನೋಡಿದ್ರಲ್ಲ ಒಂದು ಸ್ವೀಟ್ ಸಹ ಮಾಡ್ಬೋದು. ಸುಮಾರಷ್ಟು ರೆಸಿಪೀಸ್ ಇದೆ, ಸ್ವೀಟ್ ರೆಸಿಪೀಸ್. ನಮ್ಮ ಕರ್ನಾಟಕದಲ್ಲಿ ನಾವು ರೈಸ್ ಹೆಂಗ್ ತಿಂತೀವೋ ಹಾಗೆ ಬೇರೆ ನಾರ್ದರ್ನ್ ಸ್ಟೇಟ್ಸ್ ಅಲ್ಲೆಲ್ಲ ಸ್ವಲ್ಪ ಗೋಧಿ ಹಿಟ್ಟಿನ ಬಳಕೆ ಜಾಸ್ತಿ ಇರುತ್ತೆ. ಅವ್ರಿಗೆ ಸ್ಟೇಪಲ್ ಫುಡ್ ಅದು. ಸೊ ಹಾಗಾಗಿ ಅದರಲ್ಲೇ ವೆರೈಟೀಸ್ ಮಾಡ್ತಾರೆ. ಒಂದು ಆಟೇಕ ಹಲ್ವಾ ಅಂತ ಮಾಡ್ತಾರೆ, ಇದೊಂದು ಸ್ವೀಟ್. ಸೊ ಹಾಗಾಗಿ ಬರೀ ಒಂದು ರೋಟಿ ಚಪಾತಿ ಅಷ್ಟೇ ಅಲ್ಲ, ನಾವು ಸ್ವೀಟ್ ಸಹ ಮಾಡ್ಬೋದು ಗೋಧಿ ಹಿಟ್ಟಲ್ಲಿ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಸ್ವೀಟ್ ಅಂದ ತಕ್ಷಣ ಎಷ್ಟೊತ್ತು ಮಾಡಬೇಕು, ಅದ್ರ ಮುಂದೆನೇ ಇರಬೇಕು ಅನ್ನೋ ಸ್ವೀಟ್ ಅಲ್ಲ ಇದು. ಸೊ ಬೇಗನೆ ಒಂದ್ ಹದ ಬರೋವರೆಗೂ ಅಷ್ಟೇ, ಒಂದು 5 to 10 ಮಿನಿಟ್ಸ್ ವರೆಗೂ ನಾವು ಇದನ್ನ ರೋಸ್ಟ್ ಮಾಡ್ತಾ ಇರ್ಬೇಕಾಗತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಸೊ
ಸೊ ಮಧ್ಯದಲ್ಲಿ ಲೈವ್ ನೋಡ್ತಾ ಇರೋರಿಗೆ ಇದೊಂದು ಇನ್ಫಾರ್ಮೇಶನ್ಗೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ನಾನು 1 ಕಪ್ ಆಫ್ ಆಲ್ ದ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ತುಪ್ಪ, ಗೋಧಿ ಹಿಟ್ಟು ಹಾಗೂ ಜಾಗರಿ ಪೌಡರ್. ಸೊ ಇದು ಆಲ್ಮೋಸ್ಟ್ ಲೈಟ್ ಬ್ರೌನ್ ಆಗ್ತಾ ಇದೆ. ಸ್ವಲ್ಪ ಲೈಟ್ ಬ್ರೌನ್ ಆಗ್ಬೇಕು, ಇಲ್ಲಾಂದ್ರೆ ಅದು ಹಸಿ ವಾಸನೆ ಇರುತ್ತೆ, ಆಮೇಲೆ ಅದು ಕರೆಕ್ಟ್ ಆಗಿ ಬರೋದಿಲ್ಲ. ನಿಧಾನವಾಗಿ ಅದು ರೋಸ್ಟಿಂಗ್ ಆಗ್ತಾ ಇದೆ. ತುಪ್ಪ ಹಾಕಿದ್ಮೇಲೆ ಬಿಡಿ ಎಲ್ಲಾನು ಸ್ವೀಟ್ಸ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಆಗಿದೆ. ಇದು ಒಂಚೂರಾಗ್ಲಿ. ಇದೇನಂದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಬ್ರೌನಿಂಗ್ ಆಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗತ್ತೆ ನಾವು. ಕೆಲವರೆಲ್ಲ ಈ ಗುಜರಾತೀಸ್ ಎಲ್ಲ ಇದು ಟ್ರಾವೆಲ್ಗೆ ತಗೊಂಡು ಹೋಗ್ತಾರೆ. ಸೊ 2-3 ಡೇಸ್ ಟ್ರಾವೆಲ್, ಈ ಯಾತ್ರಾಗೆಲ್ಲ ಹೋದಾಗ ಸ್ವೀಟ್ ತಿನ್ಬೇಕು ಅನ್ಸ್ದಾಗ ಈ ಒಂದು ಸ್ವೀಟ್ ನ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಏನಂದ್ರೆ ಇದ್ರಲ್ಲಿ ನೀರಿನ ಅಂಶ ಇಲ್ಲದೆ ಇರೋದ್ರಿಂದ ಬೇಗ ಹಾಳಾಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಎಷ್ಟು ದಿನ ಆದ್ರೂ. ಆಲ್ಮೋಸ್ಟ್ ಆಗಿದೆ. ಸ್ಲೋ ಆಗಿ ಎಲ್ಲ ರೋಸ್ಟಿಂಗ್ ಆಗಿದೆ ಈಗ. ಸೊ ಇದ್ರಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಏನಂದ್ರೆ, ಯಾವಾಗ್ಲೂ ನಾವು ಏಲಕ್ಕಿ ಹಾಕ್ತಿವಿ ಒಂದು ಘಮ ಇರ್ಲಿ ಅಂತ. ಸೊ ಇದ್ರಲ್ಲೊಂದು ಜಿಂಜರ್ ಪೌಡರ್ ಹಾಕ್ತಾರೆ. ಅದು ಇದು ಎಸ್ಪೆಷಲಿ ನೀವು ವಿಂಟರ್ ರೈನಿ ಸೀಸನ್ ಅಲ್ಲಿ ಈ ಸ್ವೀಟ್ ನ ತುಂಬಾ ಖುಷಿಯಾಗಿ ಕನ್ಸ್ಯೂಮ್ ಮಾಡ್ಬೇಕಂದ್ರೆ ವಿಂಟರ್ ಸೀಸನ್ ಅಲ್ಲಿ ಎಲ್ಲಾರ್ಗು ನೆಗಡಿ ಕೆಮ್ಮು ಇರತ್ತಲ್ವಾ. ಸೊ ಜಿಂಜರ್ ಪೌಡರ್ ಹಾಕಿದಾಗ ಅದೊಂದು ಅಂಶ ಸೇರ್ಕೊಳ್ಳುತ್ತೆ, ನಮ್ಗೊಂದ್ಸಲ ಬಾಡಿ ಹೀಟ್ ಅಲ್ಲಿ ಇರುತ್ತೆ. ಏನಂದ್ರೆ ತುಂಬಾ ಜಾಸ್ತಿ ಕ್ವಾಂಟಿಟಿ ಇಲ್ಲ, ಸ್ಮಾಲ್ ಕ್ವಾಂಟಿಟಿಲಿ ಹಾಕೋಣ. ಸೊ ದಟ್ ಅದ್ರದ್ದು ಅಂಶನೂ ಇರ್ಲಿ, ಹಾಗೂ ಅದೊಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ನಮ್ಮ ಸ್ವೀಟಿಗೆ. ಇದು ಆಗಿದೆ. ಇದು ನೋಡಿ ಅವಾಗ್ಲೇ ಹೇಗಿತ್ತು ಕಲರ್, ಈಗ ಲೈಟ್ ಬ್ರೌನಿಂಗ್ ಆಗಿದೆ. ಒಂದು ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಸೊ ಈ ಸ್ಟೇಜ್ ಅಲ್ಲಿ ನಾವು ಇದಕ್ಕೆ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಸೊ ಬೆಲ್ಲದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಸೊ ಅದ್ರದ್ದು ಹೀಟಿಗೆ ಬೆಲ್ಲ ಚೆನ್ನಾಗಿ ಕರ್ಗೋಗುತ್ತೆ. ನಾವು ಸಣ್ಣ ಪುಡಿ ಮಾಡಿರೋದ್ರಿಂದ ಅದು ಬೇಗ ಕಲ್ಸೋಗುತ್ತೆ. ತುಪ್ಪ ಹಾಕಿರೋದ್ರಿಂದ ಅದು ಬೇಗ ಅದರದ್ದು ಹೀಟಿಂದ ನಾವು ಹಾಕಿರೋ ಬೆಲ್ಲ ಕರಗಿ ಹೋಗಿ ಅದ್ರ ಜೊತೆ ಮಿಕ್ಸ್ ಆಗೋಗುತ್ತೆ. ಸೊ ಈ ಸ್ಟೇಜ್ ಅಲ್ಲಿ ನಾನು ಅಮೂಲ್ ಆರ್ಗ್ಯಾನಿಕ್ ಜಿಂಜರ್ ಪೌಡರ್ ಇದು ಹಾಕ್ತಾ ಇದ್ದೀನಿ, ಒಂದು ½ ಸ್ಪೂನ್ ಅಷ್ಟೇ, ಹಾಗೂ ಏಲಕ್ಕಿ ಪೌಡರ್. ಇದನ್ನ ಕಲ್ಸೋಣ. ಸೊ ಈ ಸ್ಟೇಜ್ ಅಲ್ಲಿ ನಾವು ಕೈ ಬಿಡಬಾರ್ದು, ಫಾಸ್ಟ್ ಆಗಿರ್ಬೇಕು. ಸೊ ನೋಡಿ ಈಗ ಚೆನ್ನಾಗಿ ಒಂಥರ ಇದು ಬರ್ತಾ ಇದೆ, ಒಂದು ಪಾಕ ತರ ಬರ್ತಾ ಇದೆ. ಪಾಕ ಅಂದ್ರೆ ಅದು ತುಪ್ಪ ಎಲ್ಲ ಬಿಟ್ಕೊಳ್ತಾ ಇದೆ. ಸೊ ಈ ಸ್ಟೇಜ್ ಅಲ್ಲಿ ನಾವು ಈ ತುಪ್ಪ ಸವರ್ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ತುಪ್ಪ ಸವರ್ ಇಟ್ಕೊಂಡಿದ್ದೀನಿ. ಒಂದು ತುಪ್ಪನೂ ಬಿಡ್ತಾ ಇದೆ ಇದರಲ್ಲಿ. ಇದು ಆಗಿದೆ ಅಂತ ಅರ್ಥ. ಸೊ ಈಗ ಬಗ್ಸೋಣ.
ಸುಲಭವಾದ ಒಂದು ಸ್ವೀಟ್ ಇದು. ಯಾವುದೇ ಒಂದು ಪಾಕ ಗೀಕ ಏನಿಲ್ಲ. ಸೊ ಈಸಿಯಾಗಿ ಮಾಡ್ಕೊಳ್ಬೋದು ನೀವು. ಇದು ಸ್ವಲ್ಪ ನೀಟಾಗಿ ತಟ್ಟು ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಸೆಟ್ ಆಗಿ ಬಿಡ್ಬೇಕಾಗತ್ತೆ, ಇವಾಗಲೇ ತಕ್ಷಣ ಇದು ಮಾಡಬಾರ್ದು. ಇದಕ್ಕೆ ನಾನು ಗೋಡಂಬಿ ಹಾಕ್ತಾ ಇದ್ದೇನೆ. ಸ್ಟಾರ್ಟಿಂಗ್ ಅಲ್ಲೇ ಹಿಂಗೆ ಹಾಕಿ ತಟ್ಬಿಡೋಣ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಒಳಗಡೆ ಹೊಟ್ಟೋಗಿ ಅದು ಸೆಟ್ ಆಗುತ್ತೆ. ಸೊ ಇವಾಗಲೇ ಏನು ಇದು ಮಾಡಬೇಡಿ, ಸೆಟ್ ಆಗಲಿ, ಆಮೇಲೆ ಇದನ್ನ ಕಟ್ ಮಾಡೋಣ. ಇವಾಗ ಬೇಡ. ಸೊ ತುಂಬಾ ಬಿಸಿ ಇರುತ್ತೆ, ಇವಾಗಲೇ ಏನು ನಾನು ಕಟ್ ಮಾಡಕ್ ಆಗೋದಿಲ್ಲ. ಸೊ ಟುಡೇ ಗುಜರಾತಿ ಸ್ವೀಟ್ ಆದ ಸುಕಡಿ ಮಾಡಿ ತೋರಿಸಿದ್ದೀನಿ. ಇದು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಸೆಟ್ ಆಗತ್ತೆ, ಆವಾಗ ನಾವು ಕಟ್ ಮಾಡ್ಬೋದು. ತುಂಬಾ ಬಿಸಿ ಅಲ್ಲ, ಸ್ವಲ್ಪ ಮೀಡಿಯಂ ಬಿಸಿ ಇದ್ದಾಗ ನಾವು ಕಟ್ ಮಾಡಿಬಿಡ್ಬೋದು. ಇಲ್ಲಾಂದ್ರೆ ತುಂಬಾ ಬಿಸಿ ಕಡಿಮೆ ಆದ್ರೆ ಅದು ಒಂದೊಂದ್ಸರಿ ಅದು ನೀಟಾಗಿ ಪೀಸ್ ಬರಲ್ಲ. ಸೊ ಮುಕ್ಕಾಲ್ ಭಾಗ ತಣ್ಣಗಾದ ತಕ್ಷಣ ನೀವು ಅದನ್ನ ಕಟ್ ಮಾಡ್ಬೋದು, ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಆ ಶೇಪ್. ಸೊ ಸುಕಡಿ ರೆಡಿ ಇದೆ. ಈ ಡಿಶ್ನ ನೀವೆಲ್ಲರೂ ಟ್ರೈ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಅಮೂಲ್ ಕನ್ನಡ ಫೇಸ್ಬುಕ್ ಅವರು ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ಲೈವ್ ಕುಕಿಂಗ್ ರೆಸಿಪೀಸ್ ತೋರಿಸ್ತಾ ಇರ್ತಾರೆ. ಸೊ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಖಂಡಿತವಾಗ್ಲೂ ಲೈವ್ ಬಂದಾಗೆಲ್ಲ ನೋಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ನಮ್ಮ ರೆಸಿಪೀಸ್ ಟ್ರೈ ಮಾಡಿದ್ರಂತ ಹೇಳಿ. ಟ್ರೈ ಮಾಡ್ತೀರಲ್ಲ? ಥ್ಯಾಂಕ್ ಯು.